ಪರಿಚಯ ಮಾಡಿಕೊಡ್ತೀನಿ ಅಂತ ಅಂದ್ರೆ ದೇವರು ಅಕಸ್ಮಾತ್ತಾಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ಮನುಷ್ಯನೇ ಅಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ನೋಡಿ ಗಾಯ್ಸ್ ಯಾರು ಅಂತ. ಸರ್ ನೀವು ಯಾರು ಅಂತ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೋತೀರಾ, ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾ? ಬಹಳ ಅಂದ್ರೆ ಬಹಳ ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಇಂಥ ಮನುಷ್ಯ ಅಂದ್ರೆ ಲೈ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಮನುಷ್ಯ ಮರಟಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಾವು ಮನೆ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ನೋಡಿ ಇಲ್ಲಿ ಯಾರಿದ್ದಾರೆ, ಹಾಯ್ ಮಾಡಿ ಸರ್. ಗಾಯ್ಸ್ ಇವತ್ತು ನಿಮ್ಗೆ ಯಾರು ಪರಿಚಯ ಮಾಡಿಕೊಡ್ತೀನಿ ಅಂತ ಅಂದ್ರೆ ದೇವರು ಅಕಸ್ಮಾತ್ತಾಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ತಮ್ಮನೆಲ್ಲ ನೋಡಿರ್ತೀರಾ. ಈ ಮನುಷ್ಯನೇ ಅಲ್ಲ. ದೊಡ್ಡ ಹೀರೋಯಿನ್ ನೀನು. ಗಾಯ್ಸ್ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ನೋಡಿ ಗಾಯ್ಸ್ ಯಾರು ಅಂತ. ಸರ್ ನೀವು ಯಾರು ಅಂತ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೋತೀರಾ, ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾ? ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ನೀವೇ ನಿಮ್ ಇಂಟ್ರೊಡ್ಯೂಸ್ ನಾನು ಮಾಡ್ಕೊಡ್ತೀನಿ ಅಣ್ಣ. ಮನುಷ್ಯ ಹೆಂಗಣ? ಬಹಳ ಅಂದ್ರೆ ಬಹಳ ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ತುಂಬಾ ಬಹಳ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀವಿ. ಗಾಯ್ಸ್ ಎಂತ ಮನುಷ್ಯ ಅಂದ್ರೆ ಲೈ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಮನುಷ್ಯ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಲೆಟ್ಸ್ಕೋ ಗಾಯ್ಸ್. ಫಿಸ್ಟ್ ಸರ್ ನೀವು ಅನ್ಕೊಂಡಂಗೆ ಏನಿಲ್ಲ. ಹಾ ಮನುಷ್ಯ ಒಳ್ಳೆಯವ್ರೆ. ಹಾ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು. ನಾವು ಕಾಲ್ ಹೇಳಿರಲ್ವೋ, ಕೈ ಮುರಿದಿರೋ. ಒಂದು ಒಳ್ಳೆ ಮೀನ್ ಬರುತ್ತೆ ಗೊತ್ತು ಗಾಯ್ಸ್ ನಿಮಗೆ. ಒಂದು ಒಳ್ಳೆ ಮೀನ್ ಬರುತ್ತೆ, ಬರ್ತೀವಿ, ಕಾಯ್ಬೇಕಷ್ಟೇ. ಗಾಯ್ಸ್ ಇವತ್ತು ನಾವು ಲಾಕ್ ಕಂಡು ಏನು ಮಾಡ್ತೀವಿ ಅಂದರೆ ಬಂಡೆ ವಿತ್ ಬಿರಿಯಾನಿ. ಬಂಡೆ ವಿತ್ ಬಿರಿಯಾನಿ ಅಲ್ಲ, ಬಿರಿಯಾನಿ ಬಂಡೆ ಏನೋ ಮಿಸ್ ಆಗುತ್ತೆ, ಅವೆಲ್ಲ ಇಂಗ್ಲೀಷ್ ಬರಲ್ಲ ನಮಗೆ. ಹಾಂ ಸರಿ, ಇವಾಗ ಬಿರಿಯಾನಿ ರೆಸಿಪಿ ಏನೇನು ಮಾಡ್ತೀರಾ ಕರೆಕ್ಟಾಗಿ ಹೇಳ್ಬೇಕು ನಮ್ಮ ಪಟ ಅಂತ. ಬಿರಿಯಾನಿ ಮಾಡೋಣ, ಹ್ಞೂ ಸ್ವಲ್ಪ ಗೊಜ್ಜು ಮಾಡೋಣ. ಹಾಂ ಸದ್ಯಕ್ಕೆ ಬಿರಿಯಾನಿ ಮಾಡೋಣ. ಅದೇ ಫಸ್ಟ್ ಅಂತ ಹೇಳು. ಹಾಂ ಫಸ್ಟಿಗೆ ಎಷ್ಟು ಈರುಳ್ಳಿ ಬೇಕು? ಈಗ 1.5 kg ಚಿಕನ್ನು, ಅದಕ್ಕೆ ಒಂದು 4-5 ಈರುಳ್ಳಿ ಕಟ್ ಮಾಡ್ಕೋಬೇಕು. ಹಾಂ ದೆನ್ ಒಂದು 3 ಟೊಮೆಟೊ ಹಣ್ಣು, ದೆನ್ ಒಂದು 4-5 ಏನೋ ಇಷ್ಟದೇ ಇರ್ತದೆ ಹಸ್ರುಕ್ಕೆ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಅಣ್ಣ ಬರೀ ಮೆಣಸಿನ್ಕಾಯಿ ಅಂದರೆ ಗೊತ್ತಿಲ್ವಂತೆ. ಗ್ಯಾಸ್ ಬನ್ನಿ ಗಾಯ್ಸ್ ಇವತ್ತು ನೋಡಿ ಮೆಣಸಿನ್ಕಾಯಿ ಲಾಸ್ಟ್ 8 ಗಂಟೆ ನೋಡಿ ಹೆಂಗೆ ರೆಸಿಪಿ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬ್ಯಾಚುಲರ್ಸ್ಗಳು ಆದಷ್ಟು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ ಗೈಸ್, ಇದನ್ನೆಲ್ಲ ಸಿಂಗಲ್ ಮೀನಿಂಗಲ್ಲಿ ತಗೊಳ್ಳಿ. ಇಟ್ಸೋ ಗೈಸ್. ಇವತ್ತು ಈರುಳ್ಳಿ ಆಯಿತು, ಈರುಳ್ಳಿ ಆದಮೇಲೆ ನೆಕ್ಸ್ಟ್ ಏನು ತೊಗೊಂಡು ನಡೆಸ್ಕೊ. ಪ್ರಾಪರ್ಟಿ ವರ್ಕೆಲ್ಲ ಇನ್ನೂ ಹಿಂಗೆ ಇದೆ, ಇದೆಲ್ಲ ಮಾಡಬೇಕು. ಆದಷ್ಟು ಟ್ರೈ ಮಾಡೋಣ ಇವತ್ತು. ಬನ್ನಿ ನೋಡಿ, ಚಾಪ್ ಮಾಡ್ಕೊತೀವಿ. ಸರ್ ನೀವು ಶೆಫ್ ಆಗಿದ್ರಾ? ಶೆಫ್ ನಾವಾಗಿಲ್ಲ, ನಮ್ಮ ಅಪ್ಪ ಆಗಿದ್ರು. ನಾವು ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಮಣ್ಣೊತ್ತಿ ಕಲ್ತೀವಿ ಗೈಸ್. ನೋಡಿ ಗೈಸ್, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಮನುಷ್ಯ ಎಷ್ಟು ಸ್ಲಿಮ್ ಆಗಿದ್ದಾರೆ ಅಂದರೆ ತುಂಬ ಸ್ಲಿಮ್ ಆಗಿದ್ದಾರೆ. ಸರ್ ಡಯಟ್ ಏನು ಹೇಳ್ತೀರಾ ಸ್ವಲ್ಪ? ಏನಿಲ್ಲ, ಬೆಳಿಗ್ಗೆ ರಾತ್ರಿ ಬಿಸಿ ಮಾಡಿ ನನ್ನ ಬೆಳಿಗ್ಗೆ ತಿನ್ನೋದೇ. ನೀವೇನಾರ ಈ ಲಾಗಲ್ಲಿ ಇವ್ರ ನೋಡಿದ್ರೆ ತುಂಬ ಇಷ್ಟಪಟ್ಟಿರ್ತೀರಾ ಅಂತ. ಇವ್ರದ್ದು ಇನ್ಸ್ಟಾ ID, ಯೂಟ್ಯೂಬ್ ಚಾನಲ್ ಎಲ್ಲ ಇದೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಫಾಲೋವರ್ಸ್ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ. ID ಹೇಳಿ ಸರ್ ನಿಮ್ಮದು? ದರ್ಶನ್ ಬಂಡೆ ಅಂತ ಇನ್ಸ್ಟಾಗ್ರಾಮು. ಹಾಂ, ನಾನು ಚಾಲೆಂಜ್ ಕೊಟ್ಟಿದ್ದೀನಿ. 1 ಮಂತ್ 2 ಮಂತಲ್ಲಿ ಆ್ಯನಿವಲ್ ಡೇ ಎಲ್ಲ ಇದೆ. ಆ 2 ಮಂತ್ 10K ಆಗಬೇಕು ಅಂತ ಗೈಸ್. ನನ್ನ ಫಾಲೋವರ್ಸ್ ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಗೈಸ್? ಓಕೆನಾ ಬ್ರದರ್? ಖಂಡಿತ. ನಾವು ಬೆಳೆದ ಬ್ರದರ್ ಬೆಳೆದಂಗೆಲ್ಲ ಬ್ರದರ್ ಹೊಟ್ಟೆ ಊರಿಯಲ್ಲ ಇರ್ಬಾರ್ದು ಮನುಷ್ಯ. ಎಲ್ಲರೂ ಬೆಳಿಬೇಕು, ಕಲಾವಿದರು ಎಲ್ಲ ಒಂದೇ. ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಸಾಕು ಹೋಗ ಅಷ್ಟೇ.
ಏನು ಮಾಡ್ತಿರೋದಕ್ಕೆ ನಿಮ್ಗೆ ಏನು ಅನ್ಸುತ್ತೆ? ತಿನ್ಬೋದು ಅನ್ಸುತ್ತೆ, ಇಲ್ಲ ತಿಂದಾದ್ಮೇಲೆ ಎಲ್ಗೋಗ್ಬೇಕು ಅನ್ಸುತ್ತೆ? ನಿಮ್ಮ ಪ್ರಕಾರ ತಿನ್ಬೋದು ಅನ್ಸುತ್ತೆ, ಏನು ಅನ್ಸುತ್ತೆ ಮೊದಲು ಮಾಡಲಿ, ಆಮೇಲೆ ಯೋಚನೆ ಮಾಡಿ. ನಿಮ್ಮ ಪ್ರಕಾರ ಮಾಡಾದ್ಮೇಲೆ ಯೋಚನೆ ಮಾಡಿ. ನಿಮ್ ಈ ಪ್ರೆಸೆಂಟ್ ಜನರಾಗಿ ಏನಿಲ್ಲ, ಏನು ಅನಿಸ್ತದೆ ಇಲ್ವಲ್ಲ. ಅಲ್ಲ ಹೆಂಗ್ ಮಾಡ್ತಾರೆ ಅನ್ಸುತ್ತೆ? ನಾನು ಇವ್ರು ಏನೋ ನಮ್ಮ ಅವರೇ ಸರ್ ಬರ್ತಾವ್ರೆ, ಅವ್ರ ಸ್ವಲ್ಪ ಕೆಲಸ ಇತ್ತು, ಅವ್ರಿಗೆ ಕಲ್ಸಿದ್ದೆ, ಅವ್ರು ಕೊಟ್ಟು ಬಿಲ್ಡಪ್ ಮಾಡ್ಬೋದು. ಬಿರಿಯಾನಿ ಹೆಂಗ್ ಮಾಡ್ಬೋದು ಅನ್ಸುತ್ತೆ ಅಂದ್ರೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೋದು ಅನ್ಸುತ್ತೆ ನನ್ನ ಹುಡುಗರಿಗೆ ಕೆಪಾಸಿಟಿ ಇಲ್ಲ ಅಂದ್ರೆ ಜಾಸ್ತಿ ಕುಡಿತಾರೆ ಬ್ಯಾಸ್ ಅಲ್ವಾ? ಪ್ರಕಾರ. ಇಲ್ಲ ಅಂದ್ರೆ ನಾಳೆ ಅರ್ಜೆಂಟ್ ಕ್ಲಾಸ್ ಬೇರೆ ಇದೆ. ಮೌರ್ಯ ಸರ್ ಬರ್ತೀನಿ ಅಂದರು. ನಮ್ಮ ಬಂಡೆ ಸರ್ ಬನ್ನಿ ಸರ್ ಅವ್ನು ಲಾಕ್ ಕಂಟೆಂಟ್ ಆಗುತ್ತೆ, ಹೆಂಗೆ ಬಿರಿಯಾನಿ ರೆಸಿಪಿ ಮಾಡೋಣ ಅಂತ ಅಂದರು. ಸುನಿಯಣ್ಣ ಬೇರೆ ಎದುರಿಸ್ತೈತೆ, ನಮ್ಮ ರಂಜಣ್ಣ ಬೇರೆ ಬರ್ತೈತೆ, ನೋಡೋಣ ಲೆಟ್ಸ್ಗೆ ಏನಾಗುತ್ತೆ ಅಂತ. ಮೆಣಸಿನ್ಕಾಯಿ ಇಟ್ಟಿರೋ ಗೊತ್ತಿಲ್ಲ ನೋಡಿ. ನಮ್ಮ ಬಂಡೆ ಸರ್ ಹುಡುಕ್ತವ್ರೆ. ಓ ಸಿಕ್ಬಿಡ್ತು ಮೆಣಸಿನ್ಕಾಯಿ ಸರ್ಗೆ. ಸರ್ ಎಷ್ಟು ಗೊತ್ತಿರ ಬೆಳಿಗ್ಗೆ ನಾನು ಏನು ವಾಶ್ರೂಮ್ಗೆ ಹೋಗ್ಬೇಕಾ ಏನು ಹೋಗ್ಬೇಕು? ಜೀವನದಲ್ಲಿ ಮನುಷ್ಯಂಗೆ ಹಠ ಇರಬೇಕು, ಚಟ ಇರಬೇಕು. ಯಾಡಿಲ್ಲಕ್ಕೆ ಏನು ಮಾತಾಡ್ತೀರಿ ನೀವು? ನಾನು ಏನು ಹೇಳ್ರಿ, ನೀವು ಏನು ಹೇಳ್ತೀರಿ ಅಂತ ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ನಾನು ಕೇಳಿದ್ದೆ ಮೆಣಸಿನ್ಕಾಯಿ ತಿಂದ್ರೆ ಏನಾಗುತ್ತೆ ಅಂತ. ಈಗ ಖಾರ ಆಗುತ್ತೆ. ಬರೀ ನೆಕ್ಸ್ಟ್ ರೆಸಿಪಿ ಹೇಳಿ. ಈಗ ನೆಕ್ಸ್ಟು ಅಂತ ಕುಕ್ಕಿಂಗ್ ಅಲ್ಲ, ಕುಕ್ಕರ್ ಅದು ಕುಕ್ಕರ್ ಚೆಫ್ ಅಲ್ಲ. ಸಿಂಪಲ್ ಆಗಿ ಬ್ಯಾಚಲರ್ಸ್ಗಳು ಬಿರಿಯಾನಿ ಹಿಂಗ್ ಮಾಡ್ತಾರೆ ವಿತ್ ಫ್ಯಾಮಿಲಿಲಿ ಮಾಡಿ ಅಂದಾಗ ಟೈಮ್ಗೋಸ್ಕರ ಮಾಡಿದಂಗೆ. ದೆನ್ ಈಗ ಈರುಳ್ಳಿ ಆಯಿತು, ಕೆಂಪು ಟೊಮೆಟೊ, ಹಸ್ರು ಮೆಣಸಿನಕಾಯಿ ಹಚ್ಕೊಂಡು ಸೊಪ್ಪೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟು ಹೇಳ್ತೀನಿ, ಲೆಟ್ಸ್ ಗೋ ಗೈಸ್. ಈಗ ನೋಡಿ ಮೋರೆ ಸರ್ ಈಗ ಬಂದ್ರು ರೀ. ನಿಮ್ಮ ಜಾಗ ನೋಡ್ರಿ, ಯಾರ ಬೇರೆ ತುಂಬವ್ರೆ ಗೈಸ್. ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಟೀಮಿಂದ ಒಬ್ರು ಎಕ್ಸಿಟ್ ಆಗ್ತಿದ್ದಾರೆ ಇವತ್ತು. ಇವರಿಗೆ ಬೀಳ್ಕೊಡಿ ಸಮಾರಂಭ ಕೊಡೋಣ. ಬೀಳ್ಕೊಡಿ ಅದಕ್ಕೋಸ್ಕರ ಬಿರಿಯಾನಿ ಮಾಡಿಸ್ತಿದ್ದೀವಿ ಇವತ್ತು. ನಮ್ಮ ಟೀಮಲ್ಲಿ ಇರಲ್ಲ ಇವತ್ತು ಇವರು. ಓಕೆ ದೆನ್ ನಾವು ವಾಪಸ್ ಬರ್ತೀವಿ. ಒಂದು ಸೆಕೆಂಡ್. ಹಾಂ ಓಕೆ. ಬ್ರೇಕ್. ನೋಡಿ ಗೈಸ್, ಗೊತ್ತಿಲ್ಲ, ಈಗ ಗೊತ್ತಾಗುತ್ತೆ. ನಾನು ಆಫ್ ಮಾಡಲ್ಲ. ನಾನು ಆಯ್ತಾ ಫುಲ್ ಎಲ್ಲ ಬಿಲ್ಡಪ್ ಹೇಳ್ಕೊಡ್ಬೇಕು. ನೀವು ನಾನು ಮಾತ್ರ ನಿಮ್ಮ ಮಾತ್ರ ಕಣಿಲ್ಲ ನೋಡಿ ಗಾಯ್, ನಾನು ಯಾವತ್ತು ನಮ್ಮ ಗಾಡಿ ಸುಳ್ಳು ಹೇಳಲ್ಲ. ಇಲ್ಲ ಆಯ್ತು. ಈಗ ಮರಿ ಸರ್ ನೀವು ಇಲ್ಲೇ ನಿಂಗೆ ಹೇಳ್ಕೊಡ್ಬೇಕು, ಅವ್ರು ಮಾಡಬೇಕು. ಓಕೆ, ಎಲ್ಲೂ ಹೋಗಿಲ್ಲ. ಈಗ ನಾನು ಮಾಡೋ ಟೇಸ್ಟ್ ಬರುತ್ತೆ, ನಾನು ಹೇಳ್ಕೊಡ್ತೀನಿ, ನಾನು ಮಾಡೋದು. ಓಕೆ ಬರೋ ಅದ್ರಲ್ಲಿ ನಮ್ಮದು ಸ್ವಲ್ಪ ಇವಾಗ ನೋಡಿ ಎಲ್ಲ ನಾನು ಹೇಳ್ಕೊಡ್ತಿರ್ಲಿ. ಇಲ್ಲಿಗ ಅವ್ರು ಮಾಡ್ತಿದ್ರು, ವಿಡಿಯೋ ಬಂದಷ್ಟೇ ಇವ್ರು ಮಾಡ್ತಿರೋದು. ಯಪ್ಪ ರೇ ಏನ್ರಿ, ನಮ್ಗೆ ಯಾರು ಮಾಡ್ತಾರೆ ಇಂಪಾರ್ಟೆಂಟ್ ಅಲ್ಲ. ಏನಿಲ್ಲ, ಒನ್ ಟೈಮ್ ಚೆಫ್ ಆಗಿದ್ದೆ, ಬಟ್ ಅವ್ರು ಬಂದ್ರು ಅಂತ ಕೈಯೆಲ್ಲ ನೋವು ಬಂತಲ್ಲ, ಅದಕ್ಕೋಸ್ಕರ. ಓಕೆ ಓಕೆ, ಐ ವಿಲ್ ಕಂಟಿನ್ಯೂ. ಈಗ ನೆಕ್ಸ್ಟ್ ಟೈಮ್ ಮೆಣಸಿನ ತೆಚ್ಕೋಬೇಕಾ? ಈಗ ಅದೇ ರೆಸಿಪಿ ಹೇಳ್ರಿ. ನೋಡಿ ನೆಕ್ಸ್ಟು ನಾವು ಹೆಂಗ್ ಮಾಡೋದು, ಈರುಳ್ಳಿ ಹಚ್ಕೊಂಡಾಯ್ತು, ಟೊಮೆಟೊ ಉದ್ದುದ್ದಕ್ಕೆ ಹಚ್ಕೊಂಡಾಯ್ತು. ದೆನ್ ಮೆಣಸಿನ್ಕಾಯಿನ ಎಲ್ಲ ಕಟ್ ಮಾಡಾಕ್ತಾರೆ. ನಾವು ಏನ್ ಮಾಡಾಕ್ತಿವಿ, ಗೆಜ್ಜೆ ಹಾಕ್ತಿವಿ. ಸಾಕು ಮನೆ ಹೋಯ್ತದ ಮೇಲೆ. ಓಕೆನಾ? ನೆಕ್ಸ್ಟು ಎಣ್ಣೆ ಬಿಟ್ಬಿಟ್ಟು ಏನೇನು ಹಾಕ್ತಿವಿ ಅಂತ ಹೇಳ್ತೀನಿ, ವೇಟ್ ಮಾಡಿ. ಈಗ ಎಷ್ಟು ಕೆಜಿ ತಂದಿದ್ದೀರಾ? 1 kg ಹೇಳಿದ್ದು ನಾನು. ಇದು ಒಂದು ಸಪರೇಟ್ ಟೈಮ್ ಒಂದು ಫುಲ್ ಫೇಮಸ್ ಆಗಿತ್ತಲ್ಲ, ಏನದು, ಮಧ್ಯರಾತ್ರಿ 2 ಗಂಟೆ ಕೊತ್ತಂಬರಿ ಸೊಪ್ಪು. ಅದೇ ಇದು ಇಲ್ದಲೆ ನಾನ್ ವೆಜ್ ಮಾಡೋಕೆ ಆಗಲ್ಲ. ಯಾಕಾಗಲ್ಲ? ಅದು ರೀಸನ್ ಇಸ್ ದ ಟೇಸ್ಟ್ ಆಫ್ ನಾನ್ ವೆಜ್, ಚಿಕನ್, ಮಟನ್, ಎನಿಥಿಂಗ್, ಫಿಶ್, ಗೀಶ್, ಕರಿ, ಕಬಾಬ್ ಆಲ್ಸೋ. ಕಬಾಬು ಹಾಕ್ತಾರೆ ಅದನ್ನ. ಕೊತ್ತಂಬರಿ ಸೊಪ್ಪು ಬೇಕಾ? ಟೊಮೊಟೊ. One more tomato is no more. Why? Tomatoes only two. No, it's there. No, I will try. Oh. You go and try. Check there, bro. No, bro, I will check. ಇದ್ರೆ ಟೊಮೆಟೊ ಪಸ್ಕ ಅನ್ಬೇಕು ನಿಮ್. one more. ಒನ್ ಮೋರ್ ಅನ್ಬೇಕು ಹಂಗೆ. ಸಾರಿ ನೋಡಿ, ನೋಡಿ ಆಮೇಲೆ ಒಂದು ವಿಷಯ ಹೇಳ್ಕೊಡ್ತೀನಿ ನಿಮಗೆ. ಓಕೆ. ಇದು ಯಾವ ಸ್ಟೆಪ್ ಕರ್ಕೊಂಬಂದಿರಿ? ಒಂದು ಹೇಳ್ತೀನಿ, ಮನುಷ್ಯ ನನಗೆ ಈ ಥರ ಎಲ್ಲೇ ಇದ್ದಾರೆ ನಮ್ಮ ಲೈಫಲ್ಲಿ ಯಾರು ಬರ್ತಾರೆ, ಹಿಂಗೆಲ್ಲ ಕೊಯ್ದ್ಬಿಟ್ಟು ಹಿಂಗೆ ಎಸ್ಬಿಟ್ಟು
ಎಸಿತಾ ಇರ್ಬೇಕು ಅವ್ರನ್ನ. ಅವ್ನು ಗೊಚ್ಚೆ ಮಾಡ್ದಂಗೆ ಇರ್ತವೆ ಇಲ್ಲಿ. ಹಂಗಲ್ಲ. ಒಳ್ಳೆ ಮೋಟಿವೇಶನ್ ಕೊಡ್ತಾರೆ, ಅನುಭವಿಸ್ತಾರೆ ಗೈಸ್. ದೇರ್ ಇಸ್ ನೋ ಟೊಮೊಟೊ. ಎಷ್ಟು ಈರುಳ್ಳಿ, ಎಷ್ಟು ಮೆಣಸಿನ್ಕಾಯಿ ಅದನ್ನ ಹೇಳ್ರಿ ಶೆಫು. 1 kg ಚಿಕನ್ಗೆ 1 5 ಈರುಳ್ಳಿ, 1 3 ಟೊಮೆಟೊ ಹಣ್ಣು, 1 4 ಏನದು ಹಸಿ ಮೆಣಸಿನಕಾಯಿ, ಮೆಣಸಿನ್ಕಾಯಿ ಅದೆಲ್ಲ ಕುಯ್ದು ರೆಡಿ ಮಾಡ್ಕೋಬೇಕು. ಡೈರೆಕ್ಟ್ ವಿಡಿಯೋ ಲ್ಯಾಗ್ ಮಾಡೋದು ಬೇಡ, ಬೋರ್ ಮಾಡೋದು ಬೇಡ. ಡೈರೆಕ್ಟ್ ಒಗ್ಗರಣೆಯಿಂದ ಎತ್ಕೊಬಿಡೋಣ. ಚಿಕನ್ ಪಕನ್ ಎಲ್ಲ ತೊಳ್ಕೊಂಡು ಅದನ್ನ ಚೂರು ಕ್ಲಿಪ್ ಹಾಕ್ತೀವಿ, ನೋಡ್ಕೊಬಿಡಿ. ಕಟ್. ನೆಕ್ಸ್ಟ್ ವಿಡಿಯೋ ನೋಡಿ ಹೇಳ್ಕೊಡ್ತೀರ. ಏಯ್ ಓಕೆ ಸರ್, ಬನ್ನಿ. ನೀವು ಹೇಳ್ಕೊಡ್ತೀರಾ? ಹೇಳ್ಕೊಡ್ತಿದ್ದಿಲ್ಲ, ನಾನು ಅವ್ರಿಗೆ ಹೇಳ್ಕೊಡ್ತಿದ್ದೆ. ಬೇರೆ ಪ್ರಶ್ನೆ. ಅದೇ ಪ್ರಶ್ನೆ. ನೋಡಿ ಗಾಯ್ಸ್, ತೋರಿಸಿ ಇಲ್ಲಿ ಎಲ್ಲ ರೆಸಿಪಿಗೆ ಮಾಡೋಂಥ ಸಾಮಾನುಗಳು ಎಲ್ಲ ರೆಡಿಯಾಗಿದೆ. ದೆನ್ ನೌ ಲೆಟ್ಸ್ ಸ್ಟಾರ್ಟ್ ದ ಚಿಕನ್ ಬಿರಿಯಾನಿ. ನೆಕ್ಸ್ಟ್ ಏನ್ ಮಾಡ್ಬೇಕೀಗ? ನೆಕ್ಸ್ಟ್ ನೋಡಿ, ಗ್ಯಾಸ್ನ ಕಚ್ಕೋಬೇಕು. ಕೆಳಗಡೆ ಏನಾಗೋದು ನೋಡ್ಬೇಕು. ಏನು? ಕುಕ್ಕರ್ನ ತಳ ಸೀಟಿ ಇಡ್ಬೇಕು. ಅಣ್ಣ ಚಿಕನ್ ಬಿರಿಯಾನಿ, ಚಿಕನ್ ತೊಳೆ ಹಾಕ್ತಾರೆ ಕಣ, ಚಿಕನ್ ತೊಳೆದಂಗ ಆಗ್ತಾವ್ರೆ. ಫಸ್ಟ್ ಇವೆಲ್ಲ ಫ್ರೈ ಮಾಡ್ಕೋಬೇಕು. ಚಿಕನ್ ಯಾವ ತೊಳಿತಾರಾ? ಆಫ್ಟರ್ ದ ಚಿಕನ್ ಅಂಡ್ ವಾಶ್ ಅಂಡ್ ಬ್ರಿಂಗ್ ದ ಸ್ಟವ್ ಕುಕ್ಕರ್. ಸ್ಟವ್ ಒಳಗೆ ನೋಡಿ, ಇವಾಗ ಸ್ವಲ್ಪ ತಣ್ಣಗಾಲಕ್ಕೆ ಬಿಸಿಲಿಕ್ಕೆ ಒಂದು 100 ml ನೀರೆಲ್ಲ ಸೀದಾದ್ಮೇಲೆ ಒಂದು 100 ಇಂದ 200 ml ಇಲ್ಲ 150 ml ಇಷ್ಟು ಎಣ್ಣೆ ಹಾಕೋಬೇಕು. ಕಮ್ಮಿ ಹಾಕಿ, ಎಣ್ಣೆ ಜಾಸ್ತಿ ಹಾಕ್ತಿಲ್ಲ ಅವರು. ಕಮ್ಮಿ ಹಾಕಿ ಸಾಕು. 150 ml 150 ಅಲ್ಲ 100 ml ಎಣ್ಣೆ ಹಾಕೋಬೇಕು. ಸ್ವಲ್ಪ ಬಾಯ್ಲ್ ಆಗಬೇಕು. ಇದು ಅಲ್ಲ ಇಂಥ ಶೆಫ್ ಕರ್ಕ ಬಂದ ಬಿರಿಯಾನಿ ಮಾಡ್ತಿದ್ದೀನಿ. ಇದು ಎಣ್ಣೆ ಕಾಯಿ ಆಗ್ತೈತ. ನೋಡಿ, ಒಂದು ಅನಾನಸ್ ಹೂವ, ದೆನ್ ಇವನ್ 4, ಇವೊಂದೆರಡು ಏನು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹೆಸರನ್ನೇ ಗೊತ್ತಿಲ್ಲ, ಅಡುಗೆ ಮಾಡೋದು ಮಾತ್ರ ಗೊತ್ತು. ಸ್ಪೈಸಸ್ ಅಂದ್ರೆ ಮುಗಿತಪ್ಪ. ಸ್ಪೈಸಸ್ ಅಂದ್ರೆ ನೋಡಿ, ಡ್ರೆಸ್ಸಸ್ ಚೆನ್ನಾಗಿತ್ತು, ಡ್ರೆಸ್ ಚೆನ್ನಾಗಿದೆ ಅವ್ರದ್ದು. ಡಬ್ಬ ಕ್ಲೋಸ್ ಮಾಡಾಯ್ತು. ಸ್ವಲ್ಪ ಒಂಚೂರು ಡ್ರೈ ಆಗಬೇಕು. ಇದು ಆಕ್ಚುಲಿ ಏನಂದ್ರೆ ನಮ್ಮ ಹೈಟಿಗೆ ಇಲ್ಲ, ನಮ್ಮ ರೇಂಜಿಗೆ. ನೀವು ತುಂಬಾ ಇಟ್ಟಿದ್ದೀರಲ್ಲ, ಗೊತ್ತಾಗ್ತಿದೆ. ಚಟಾಪಟ್ ಇನ್ನೊಂದು ನೆಕ್ಸ್ಟ್ ಹಿಂಗೆ ಸಪೋರ್ಟ್ ಮಾಡ್ತಿದ್ರೆ ಬೆಳ್ಳುಳ್ಳಿ ಕಬಾಬ್ನು ಮಾಡೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅತಿ ಶೀಘ್ರ ಈ ವಿಡಿಯೋ 100K ಓಡ್ರೆ ಬೆಳ್ಳಿ ಕಬಾಬ್ ಮಾಡೋಣ. ಏನ್ ಸರ್? 100K ಜಾಸ್ತಿ ಆಯ್ತು, 50K ಮೇಲೆ ರೀಚ್ ಆಗಿ. ಓಕೆ ಆಯ್ತು. ಅದಾದ್ಮೇಲೆ ಹಾಫ್ ಬಾಯ್ಲ್ ಆಗ್ತಿದ್ದಂಗೆ ಮೆಣಸಿನ್ಕಾಯಿ ಹಾಕಿ ಅಂದ್ರೆ ಬ್ರೋ. ಶೆಫ್ಗೆ ಹೇಳ್ಕೊಳ್ತೀನ್ರಿ ಏನ್ರಿ ನೀವು? ರೇ ಅವ್ರ ಹತ್ರ ಕೆಲಸ ಕಲ್ತವ್ರು ನೀವು. ಗೆಜ್ಜಿರೋ ಗೆಜ್ಜಿರೋ ಮೆಣಸಿನ್ಕಾಯಿ. ಸ್ವಲ್ಪ ಭಯ. ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಬರೋದು, ಜೋಲ್ ಜಿಪ್ಸ್ ಕಂಟೆಂಟ್ ಬರೋದಿದೆ. ಜೋಲ್ ಜಿಪ್ಸು ಮಕ್ಕಿ ಹೊಡ್ಕೊಂಡಿರೋದಾಗಿ ಸ್ವಲ್ಪ ಡ್ರೈ ಆಗಬೇಕು. ಹೊಡ್ಕೊಂಡ್ರಪ್ಪ ಅಂತ ಏನೇನು ಸರ್ ಇದು? ಹಿಂಗೆ 6 ಪ್ಯಾಕ್ ಇದೆಯಲ್ಲ ನಿಮ್ಮದು? 6 ಪ್ಯಾಕ್ ಇದು ಅವ್ರ ಕಾರಣ. ಯಾರ ಕಾರಣ? ಅವ್ರ ಕಾರಣ ಇಲ್ಲ, ಚಿಕ್ಕದ್ರಿಂದ. ಸೊ ನನ್ನ ಫ್ಯಾಮಿಲಿ ಎಲ್ಲ ಹೀಗೆ ಇರೋದು, ಹೆರಿಡಿಟಿ. ಅದರಿಂದ ಹೆರಿಡಿಟಿ. ಏನ್ರಿ ಅವ್ರು ಹೇಳ್ಸ್ಕಿದ್ರಿ ಯಾವ ಶೆಫ್ರಿ ನೀವು? ದೆನ್ ಈಗ ಈರುಳ್ಳಿನ ಒಂದು ಸ್ವಲ್ಪ ಡ್ರೈ ಆಯ್ತಿದಂಗೆ ಒಂಚೂರು ಕಲರ್ಗೆ ಈರುಳ್ಳಿ ಹಾಕೋಬೇಕು. ಇದನ್ನ ಒಂದು ಮ್ಯಾಟ್ರ್ ಕೇಳಿದ್ರ, ಅದೇ ಉತ್ತರ ಕನ್ನಡ ಇದ್ರ ಒಂದು ಮ್ಯಾಟ್ರ್. ಉತ್ತರ ಕನ್ನಡದಲ್ಲಿ ಎಷ್ಟೋ ಕ್ವಿಂಟಲ್ ಈರುಳ್ಳಿನ ಕದ್ದಿ ಲಕ್ಷಾಂತರ ರೂಪಾಯಿನ ಲಾಸ್ ಮಾಡಿದ್ದಾರೆ ಪಾಪ ರೈತರು. ಸಪೋರ್ಟ್ ಮಾಡಿ ರೈತರಿಗೆ, ನಾವು ರೈತರು ಮಕ್ಕಳು.
ಜೋರ್ ಏನು ಅಂತ ಗೊತ್ತಿಲ್ಲ. ಫ್ಲೇಮ್ ಅಂದ್ರೆ ಏನು? ಇವೆಲ್ಲ ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ ಬಾಯ್ಲ್ ಅಂದ್ರೆ ಇದು ಇದಾಗಬೇಕು. ಅಲ್ಲಿ ಚಿಕನ್ ತೊಳಿದಾರೆ ನೋಡಿ, ಹೆಂಗ್ ತೊಳಿತಾರೆ ತೋರಿಸಿ. ರೆಡಿ ಚಿಕನ್ ರೆಡಿ ಥರ ಫ್ರೈ ಆಗ್ಬೇಕಾ? ಇನ್ನ ಸ್ವಲ್ಪ ಫ್ಲೈ ಆಗಿ ಫ್ರೈ ಆಗುತ್ತೆ. ಫ್ರೈ ಸಿಹಿಯಿಂದ ಫ್ರೈ ಆಗುತ್ತೆ. ಕಲರ್ ಬರ್ಬೇಕು ಸ್ವಲ್ಪ. ಎಣ್ಣೆ ಕಡಿಮೆ ಆದಾಗ ಏನ್ ಮಾಡ್ಬೇಕು? ಎಣ್ಣೆ ಕಮ್ಮಿ ಹಾಕಿದ್ರಿ, ಮೊದಲೇ ಒಂದು ದಪ್ಪ ಆಗಿದ್ದೀನಿ, ಸಾಕು. ಯಾಕೆ ಅವ್ರಿಗೆ ಬಿಡ್ತೀರಲ್ರಿ? ಏನ್ರಿ ಸ್ಕ್ರಿಪ್ಟ್ ಮಾಡ್ಬಿಟ್ರೆ ಇಲ್ಲೇ ಇದ್ರು ನಮ್ಮ ಟೀಮಲ್ಲಿ ಡೈರೆಕ್ಟ್ ಆಗಿ ಅವರೇ ಮಾಡ್ತಿತ್ತು. ಈಗ ಅವ್ರಿಗೆ ಕೆಲಸ ಆಯ್ತು, ಮಂಗ್ಳೂರು ಹೋಯ್ತು ಅವ್ರಿಗೆ. ಅವರು ಏನ್ ಕೆಲಸ ಮಾಡ್ತೀರಾ ರೀ? ಆಯಾಮಾಗ ಇಲ್ವಾ ಡೈಲಿ 1,000 ರೂಪಾಯಿ ದುಡ್ಕೊಂಡು? ಅದೇ ಅಪ್ಪ. ನಮ್ಮ ಅಂದ ನೋಡ್ಬಿಟ್ಟು ಕ್ಯಾಕ್ಟರ್ ಮಕ್ಕಳು ಕುಡಿತಾರೆ, ದೇವ್ರ 1,000 ರೂಪಾಯಿ ನೋಡಿ. ಬನ್ನಿ ಬನ್ನಿ ಬನ್ನಿ, ಹೆಂಗೆ 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 ಫ್ರೈ ಆಯ್ತಿದ್ ನೋಡ್ತೀನಿ. ಇದೆಲ್ಲ ಫ್ರೈ ಎಲ್ಲ ಬ್ಯಾಚಸ್ ನೋಡ್ಕೋಬೇಕು. ಸ್ವಲ್ಪ ಕಲರ್ ಬಂದಿಡಕ್ಕೆ ದೆನ್ ಪುಟ್ಟ ಟೊಮೊಟೊ ಉದ್ದುದ್ದು ಕುಯ್ಕೊಂಡಿರೋ ಟೊಮೊಟೊ. ನಿಮ್ಗೂ ಏನಾರ ಘಾಟ್ ಬಂದಿದ್ರೆ ಕಮೆಂಟ್ ಮಾಡಿ. ಗಾಡಿ ಮಾಡಿದ್ರೆ ಘಾಟ್ ಏನಾರು ಬರ್ತಿದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಮಾಡ್ತಾಣ ಮಾರ್ಚ್ಕಾ ಏನ್ ರಿಲೀಸ್ ಅಣ್ಣ? ನಮ್ದು ವಿಡಿಯೋ ನಾಳೆಗೆ ರಿಲೀಸ್ ಮಾಡಿ. ಅವ್ರ ಆಟಗಳು ನೋಡಿ ನಮ್ಮ ಮಾಸ್ಟರ್ ಜಿಗೆ ಬೇಜಾರಾಗಿ ಮಲ್ಕೊಬಿಟ್ಟವ್ರೆ. ಏನು ಹೇಳ್ತೀರಾ ಇವ್ರು ಆಡ್ತೀರಾ ಆಟ್ಕೊಳಗೆ? ಏನು ಹೇಳಕ್ಕೆ? ಸದ್ಯಕ್ಕೆ ಒಳ್ಳೆದಾಗ ಅಡುಗೆ ಮಾಡಿ ಊಟ ಮಾಡ್ತೀವಿ. ಅವ್ರು ಶೀತ ಆಗ್ಬಿಟ್ಟಿದೆ, ಇದಕ್ಕೆ ರೆಸ್ಟ್ ಮಾಡ್ತಿದ್ದಾರೆ. ಗೊತ್ತಲ್ಲ ನಮ್ದು ಈ ಕಡೆ ಫ್ರೈ ಆಗ್ತಿದೆ. ಈಗ ನೋಡಿ ಇಷ್ಟು ಫ್ರೈ ಆಗ್ತಿದೆ. ಈಗ ಟೊಮೊಟೊ ಹಾಕೊಂಡಿದೀವಿ, ಚಿಕ್ಕ ಚಿಕ್ಕ ಐಟಮ್ ಹಾಕೊಂಡಿದೀವಿ, ಈರುಳ್ಳಿ ಹಾಕೊಂಡು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಫಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಬೇಡ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಲ್ಲ ಬೇಡ ಅಲ್ಲ, ಫ್ರೈ ಮಾಡ್ಕೊಂಡು ಹಂಗೆ ಹಾಕಿ ತಿರ್ಸ್ಬಿಟ್ಟು ಎಷ್ಟು ಗೈಸ್ ಒಳ್ಳೆ ಟ್ಯಾಲೆಂಟು. ಬಟ್ ಯೂಸ್ ಮಾಡ್ಕೋತಾರೆ ಅಂದ್ಕೊಂಡಿದ್ದೀನಿ. ಯೂಸ್ ಮಾಡ್ಕೋಬೇಕು, ಅಂತಾರೆ ಬೆಳಿಬೇಕು. ನೀವು ಬೆಳಿಬೇಕನ್ರಿ, ಬಡವ್ರ ಮಕ್ಳು ಬೆಳಿಬೇಕಂದ್ರೆ. ಸಕ್ಕದ ಆ್ಯಕ್ಟಿಂಗ್ ಮಾಡ್ತೀಯ ನೀನು. ಯಾರಿಗೆ ಹೇಳಿದ್ರಿ? ನನಗೆ ಹೇಳಿದ್ರೆ, ಅವ್ರಿಗೆ ಹೇಳಿದ್ರಿ, ಇಬ್ರಿಗೆ ಹೇಳಿದ್ರಾ? ನಮ್ಮ ಕಲ್ಲಲ್ಲಿ 2 ಇಲ್ಲ ವಿಡಿಯೋನ ಚೆಕ್ ಮಾಡಿ ಬೇಕಾದ್ರೆ ದರ್ಶನ್ ಬಂಡೆ ಅಂತ ತುಂಬ ರೀಲ್ಸ್ ಕೊಡೋದು, ಡ್ಯಾನ್ಸ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ಮಾಡ್ತಿದ್ದಾರೆ. ಸಪೋರ್ಟ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೆ ಬೆಳೆಸಿ. ನನಗೆ ಸಪೋರ್ಟ್ ಮಾಡಿರೋ ಅವ್ರಿಗೂ ಅಷ್ಟು ಸಪೋರ್ಟ್. ದೆನ್ ಒಂದು ಸ್ವಲ್ಪ ಫ್ರೈ ಆಯಿತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಂಚೆ ಎಲ್ಲ ಹೊಲ್ದ ಹತ್ರ ಹೋಗಿ ನೀಟಾಗಿ ಕಿತ್ಕೊಂಡು ಬಂದು ಮಾರಾಟ ಮಾಡ್ಬೇಕಾದ್ರೆ ಗೆಜ್ಜೆ ಹಾಕ್ತಿದ್ರು. ಇವಾಗ ಹೆಂಗೆ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಪ್ಯಾಕೆಟಲ್ಲಿ ಬರೋ, ನೆಕ್ಸ್ಟ್ ಮನುಷ್ಯರು ಪ್ಯಾಕೆಟಲ್ಲಿ ಬರ್ತಾರೆ. ಈಗಾಗಲೇ ಮೊಟ್ಟೆ ಬರ್ತಿದೆ ಪ್ಯಾಕೆಟಲ್ಲಿ. ಹೌದಾ? ಶೆಫಿ ಜಾಗ ಬಿಟ್ಟು ಶೆಫಿಗೆ ರೇ ಶೆಫ್ ಬಿಟ್ಕೊಡ್ರಿ ಮುಂದಕ್ಕೆ. ಕಮೆಂಟ್ ಅವ್ರ ನಮ್ಮ ಫಾಲೋವರ್ಸ್ಗಳು ನೋಡಿ 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 ಫುಲ್ ಹಾಕ್ತವ್ರ. 1 kg ಚಿಕನ್ ಫುಲ್ ಹಾಕ್ಬೇಕು, ಇಲ್ಲಾಂದ್ರೆ ಅದು ಟೇಸ್ಟ್ ಬರೋಲ್ಲ. ಓಕೆ ಶೆಫ್, ಓಕೆ ಶೆಫ್. ನೀವು ಡ್ಯಾಡಿ ಮಮ್ಮಿ ದುಬೈಯಲ್ಲಿ ಇರೋದು ಕಣ್ರಿ. ದುಬೈ ಎಲ್ಲ ಕಣ್ರಿ, ಬಾಂಬೆ ನನಗೆ ಇದು ಎಲ್ಲ ಹಿಂಡಿ ಹಾಕಿ ಈ ಕವರ್ನ ವೆರಿ ಗುಡ್. ಡಿಸಿಪ್ಲಿನ್ ಇದೆ, ಪರವಾಗಿಲ್ಲ. ನೋಡು ಡಿಸಿಪ್ಲಿನ್ ಆಗಿ ನೋಡಿದ್ರೆ ಟೊಮೊಟೊ ಡಿಸಿಪ್ಲಿನ್ ಏನು ಮಾಡೋರಿ ಅಂತ. ನಮಗೂ ಅರ್ಥ ಆಗೋದು ಮಾ ಫ್ಯಾಮಿಲಿ ಮನೆ. ನಾವು ಮುಂದಿನ ವರ್ಷಕ್ಕೆ ತಾಲಿ ಕಟ್ಬೇಕು. ಆಗ ಅವ್ರ ಅಪ್ಪ ಅಮ್ಮ ವಿಡಿಯೋ ನೋಡ್ತೀರ, ಇದನ್ನ ಹೈಲೈಟಾಗಿ ಹಾಕ್ತಿದ್ದೀನಿ, ಹೈಲೈಟಾಗಿ ಹಾಕ್ತೀನಿ. ಅಣ್ಣ ಮುಂದಿನ ವರ್ಷ ತಾಳಿ ಕಟ್ತಾರಂತೆ, ಮದುವೆ ಆಯ್ತು, ಮುಂದಿನ ವರ್ಷ ಮದುವೆ ಆಯ್ತಾರಂತೆ ಅವರು ಬಂಡೆ ಅವರು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಪಾಪ ಎಣ್ಣೆ ಕಾಳಾಯ್ತದ.
ದಯಮಾಡಿ ಒಂದು ಹೆಣ್ಮಗು ಜೀವನ ಹಾಳು ಮಾಡಿ ಅಂತ ಹೇಳ್ತಾರೆ, ಅದಕ್ಕೆ ಏನು ಉತ್ತರ ಕೊಡ್ತೀರಾ? ನೋಡಿ ನಾನು ಮೊದಲೇ ಹೇಳಿದೆ ಎಣ್ಣೆ ಕಡಿಮೆ ಆಯ್ತು, ಎಣ್ಣೆ ಹಾಕೋಣ ಸ್ವಲ್ಪ ಅಂತ, ಮತ್ತೆ ಹಾಕಿಸ್ತಾರೆ. ಅಲ್ಲ ಅದು ಮತ್ತೆ ಆ ಮಾತು ಯಾಕೆ ಮರಿತಿದ್ದೀರಾ? ಸುಮ್ಮನೆ ಹೇಳಿ ಮತ್ತೆ ಯಾಕೆ ಮಾಡಿ, ಸುಮ್ಮನೆ ಹೇಳಿ ಮಾತಾ ಹೊಟ್ಟೆ ಎಷ್ಟಿದೆ ಬರೋಬಾ ಅಂತ ಇದೀನಿ. ಯಾರು ಅಂತ ಏನ್ ಮಾತಾಡಿದ್ರು, ಏನ್ ಕೇಳಿದ್ರು ನಾವು? ಮದುವೆ ಆಗ್ತಿರಲ್ರಲ್ಲ ಅದನ್ನೇ ಎತ್ತಿ ಹಿಡಿತೀನಿ. ನಾಳೆ ಕಂಟೆಂಟ್ ಇವ್ರು ಮದುವೆ ಆಗ ಹುಡುಗಿ ರಿವೀಲ್ ಮಾಡ್ತೀವಿ ನಾಳೆ ಅನ್ಸ್ಕೊತ. ನಾವೆಲ್ಲ ರಿವ್ಯೂ ಮಾಡ್ಬೇಡಪ್ಪ ಮೇಲೆ. ಆಗ ಲವರ್ ಇದಾರೆ ಗಾಯ್ಸ್. ಈ ಲೈಫಲ್ಲಿ ಯಾರಿಗೆ ಲವರ್ ಇಲ್ಲ, ಅದ್ರೂ ನಮ್ಮ ಪ್ರೊಫೆಷನ್ ಡ್ಯಾನ್ಸರ್ ಅಂತೂ ಯಾರಿಗೆ ಲವರ್ ಇಲ್ಲ ಬ್ರೋ, ಎಲ್ಲರಿಗೂ ಇದ್ದಾರೆ, ತೋರ್ಸ್ಕೊಳಲ್ಲ ಅಷ್ಟೇ. ಬಟ್ ಒಂದು ಮಾತೇಳ ನಿಮ್ದು ಅಷ್ಟೇ ಒಂದ್ ಮಾತೇಳ. ನೀವು ಅನ್ಕೋತೀರಾ ನಾವು ವಿಡಿಯೋಸ್ ಮಾಡ್ತೀವಿ ಬಾರಿ ಹುಡುಗರವ್ರೆ, ನನಗೆ ಅಣ್ಣ ಗಿಣ್ಣ ಅಂತ ಮೆಸೇಜ್ ಮಾಡ್ತಾರೆ ಹೊರತು ಪ್ರಪೋಸ್ ಅಂತೂ ನಮ್ಮ ಅಪ್ಪನೇ ಯಾರು ಮಾಡ್ತಿಲ್ಲ. ನಾನು ಕಾಯ್ತಿದ್ದೀನಿ ಯಾರ ಮಾಡ್ತಾರ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ವಿಡಿಯೋಸ್ ನೋಡಿ ಅಂತ. ಆ ಕಾಲ ಯಾವಾಗ ಕೂಡ ಬರುತ್ತೋ, ಮಠ ಕಟ್ಬೇಕು ಅಂತ ಇದೀವಿ, ನೋಡೋಣ ಮನೇಲಿ ಹೆಂಗೆ ಹೇಳ್ತೀವಿ. ಇದಕ್ಕೆ ನಮ್ಮ ಸುನಿಲ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಮಾಸ್ಟರ್ ಮಾತು ಹೇಳ್ತಾರೆ, ಇದಕ್ಕೆ ಉತ್ತರ ಹೆಂಗ್ ಕೊಡ್ತೀರಾ ಮಾಸ್ಟರ್ ಜಿ? ಅದಕ್ಕೆ ಅವ್ರಿಬ್ರು ಕುಕ್ ಆಗಿರೋದು, ನಾವಿಬ್ರು ತಿನ್ನಕ್ಕಾಗಿರೋದು. ಮೊಸರು ತಂದಿದ್ದೀನಿ ಮೊಸರು ಇಲ್ಲಿ ಅನ್ಸುತ್ತೆ. ಹಾಲಿದೆ. ಓ ಮೊಸರು, ಹಾಂ ಮೊಸರು ಇಲ್ಲ ಅದು. ನಮ್ಮ ಶೆಫಿಗೆ ನನ್ನಿಂದ ಒಂದು ಮೊಸರು ಚಾಲೆಂಜ್ ಆಗಿದೆ ಇವತ್ತು. ಆ ಟೇಸ್ಟ್ ಏನಾದ್ರು ಕಮ್ಮಿ ಮರ ನನ್ನ ಅದ್ರ ಮೇಲೆ ಹಾಕ್ಬಿಡ್ತಾರೆ ಬೇಕಾರೆ. ನಡೆಯುತ್ತೆ ಮೊಸರು ನಡೆಯುತ್ತಾ? ನಾ ಎಣ್ಣೆ ಹಿಡಿದು ಬಿಲ ತೋಡಿ ಎಣ್ಣೆ ಹಿಡಿಯೋದು ನಾನು ಮಾಡ್ಬೇಕಂದ್ರೆ ಸ್ಕ್ರಿಪ್ಟ್ ಬರ್ರಿ ಅವ್ರಿಗೆ ಇದು ತಲೆ ಹಿಡಿಸ್ತಿದ್ರ ಎಷ್ಟು ನೋಡಿ ಗೈಸ್, ಎಷ್ಟು ತುಂಬಾ ಚೆನ್ನಾಗಿದೆ. ಇನ್ನ ಎತ್ತಿದ್ರೆ ಸಾರಿ ಮೇಲೆ ನಿಂತ್ಕೊಳ್ಳುತ್ತೆ. ಇವಾಗ ಕುಂತಿದ್ದೆ ಗಾಳಿ ಪಡ್ತಾ ಬೆಳಗ್ಗೆಯಿಂದ ಓಡಾಡಿ, ಬೆಳಗ್ಗೆ ಟೈಮು ಫ್ರೆಶ್ ಅಪ್ ಆಗಿ ಟ್ರೈ ಮಾಡ್ಬೇಕಾದ್ರೆ ನಿಮ್ಗೊಂದು ಡೈಲಿ ಲಾಗ್ ಮಾಡ್ತಾ ಇಲ್ಲ ಇವರು, ಡೈಲಾಗ್ ಮಾಡ್ತಿಲ್ಲ, ಏನೇನು ನಡೀತಿದೆ, ಇವ್ರು ಯಾರು ಏನು ಎಲ್ಲ ನಮ್ಗೆ ಹೇಳೋಕ್ಕಾಗಿಲ್ಲ. ಸೊ ಎಲ್ಲ ಹೋಗ್ತಾ ಅಪ್ಡೇಟ್ ಬರುತ್ತೆ. ಇಸ್ಕೊ ಏನಂತ ಏನು ಹಾಕ್ಬೋದಾ? ಯಾಕೆ ನಾವು ಇರ್ಬೇಕೇ ಇರಬಾರ್ದ? ನೋಡಿ ನಾನು ಮಾಡ್ಬೇಕನ್ರಿ. ನೋಡಿ ಈಗ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೀನಿ. ಆಮೇಲೆ ನಮ್ಮನ್ನು ಹೊಗಳತ್ತಿದ್ದಾರೆ ವಿಡಿಯೋದಲ್ಲಿ, ಆಮೇಲೆ ಪ್ರಜನ್ನ ಇದು ಮಾಡ್ರಪ್ಪ ಬೆಳೆಸ್ರಪ್ಪ, ನಾವು ಬೆಳಿಬೇಕು ಅವರು ಬೆಳಿಬೇಕು, ಅವರು ಪಾಪ ಕಷ್ಟಪಡ್ತಿದ್ದಾರೆ. ಈಗ ರೀಸೆಂಟಾಗಿ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ. ಸೊ ಇನ್ನ ಬದುಕಿ ಮಾಡ್ಬೇಕು, ನಾವಿನ್ನ ಮ್ಯಾರೇಜ್ ಕಂಡ್ರೆ ನಮ್ಗೆ ಯಾವ್ದಾರು ಹೆಣ್ಣು ಪಂಡಿದ್ರೆ ಕೊಡಿಸ್ರಿ. ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ, ಎಲ್ಲ ಜೊತೆಲಿ ಬೆಳೆಯೋಣ. ಇವಾಗ ನೋಡಿ ಇದಿಲ್ದಲ್ಲೇ ಚಿತ್ರಾನ್ನ ಮಾಡೋಕ್ಕಾಗಲ್ಲ. ಚಿತ್ರ ಮ್ಯಾಟ್ರಿ ಯಾಕೆ ಹೇಳ್ತಾ ಇದ್ದೀರಾ? ಕಣ್ರಿ ಹೇಳ್ತಾರೆ ನಿಂಬೆಹಣ್ಣಿನ ಚಿತ್ರಾನ್ನ, ಬಟ್ ಇದು ತಿನ್ನಿಲ್ಲ ಅಂದ್ರೆ ಮಜಾನೇ ಇರಲ್ಲ. ನಿಂಬೆ ಹೆಣ್ತಿದ್ದೀರಾ, ಏನು ಹೇಳ್ತಿದ್ದೀರಿ? ಹಿಂಗೆ ಫೀಲ್ ಮಾಡ್ಕೊಂತಿದ್ದೀರಲ್ಲ, ನಿಜ ಕೈ ತೊಳೆದ್ರ ಎಷ್ಟು ಬೇಗ ನೆನ್ಸ್ಕೊತಿದ್ಯಾ ಬ್ರೋ? ಬೇಗ ನೆನಪಿಸ್ಕೊತಿದ್ರು. ಕೈ ತೊಳ್ದು ಕತ್ ಸುಮ್ಕೊಳ್ರಿ. ಇನ್ನೊಂದು ನಿಂಬೆ ಹಿಂಡನ ಅಲ್ಲಿ ಸಿಲೇಟ್ ಬೇಡ, ಕೈ ತೊಳೆದಿಲ್ಲ. ಚಿಕನ್ ಅಣ್ಣ ಚಿಕನ್ ಸ್ಮೆಲ್ ಬರ್ತೈತೆ, ಘಮ ಘಮ ಅಂತ ಮಕ್ ಹೊಡಿತೀವಿ. ವಾಸನೆಲೆ ಬಾಯಿ ಹೊಟ್ಟೆ ತುಂಬಿಸ್ಕೊತಿದೀವಿ. ನಿಮ್ದು ದೋಸು ಬಿರಿಯಾನಿ ಕಬಾಬು ಬಾಸು. ಓ ಅಲ್ಲೋಡಿ ಗಾಯ್ಸ್ ಯಾರು ಬಂದ್ರು ಈಗ ನೋಡಿ, ಇನ್ನೊಬ್ರು ಬಂದಿದ್ದಾರೆ. ಈಗ ಅವ್ರಿಗೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಹೌಸ್ ಸರ್. ಇವತ್ತು ಬಂಡೆ ವಿತ್ ಬಿರಿಯಾನಿ ವ್ಲಾಗು. ಬಂಡೆ ಬಿರಿಯಾನಿ ಬನ್ನಿ. ನಿಮ್ಮ ಪ್ರಕಾರ ಅಣ್ಣ ಏನು ಹೇಳ್ತೀರ ಅಣ್ಣ? ನಿಮ್ಮ ಪ್ರಕಾರ ಬಂಡೆ ಬಿರಿಯಾನಿ ಮಾಡ್ತಿರೋದಕ್ಕೆ ತಿನ್ಬೋದಾ? ನಾಳೆ ಬದುಕೋಬೋದಾ? ಈಗ ತಿಂದು ಬೆಳೆ ಎಕ್ಸರ್ಸೈಸ್ ಮಾಡೋದಕ್ಕೆ ಗೊತ್ತಾಯ್ತು. ಏನು ಸರ್ ನೀವು ಬಂದಾರಲ್ಲ ಉಳಿತಲ್ಲ ಸರ್. ಟು ಓಮ್ ಇನ್ ಬಂಡೆ ಬಿರಿಯಾನಿ ಸ್ಪೆಷಲ್ ಇನ್ವೈಟಿಂಗ್. ಯಾವ ಬಿಸ್ನೆಸ್ ಕೈ ಎತ್ತಲಿಲ್ಲ ಇದೇ ಸಿಕ್ಬಿಡೋದು, ಬಂಡೆ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ಸಾರಿ ಮಿಸ್ ಆಗೋಯ್ತು ಬ್ಲಾಗ್ ಅಲ್ಲಿ ಕಂಟ್ರಿಬ್ಯೂಷನ್. ಏನು ಚಿಕನ್ ಹಾಕದ? ಚಿಕನ್ ಹಾಕೋದು ಮಿಸ್ ಆಗೋಯ್ತು. ಚಿಕನ್ ಬೇಜಾರಾಗ್ಬೋದು. ನೋಡಿ ಚಿಕನ್ ಹಾಕಿದೆ. ಈಗ
ಏನು ಮಾಡಬೇಕು ಕಮೆಂಟ್ ಮಾಡಿ. ಬನ್ನಿ ಪಾಸ್ವರ್ಡ್ ಚೇಂಜ್ ಮಾಡೋದು ಭಾರಿ ಆಗ್ತದೆ ನೋಡಿ. ಚಿಕನ್ ಎಲ್ಲ ಆಗೈತೆ, ಇವಾಗ ಬಾಯ್ಲ್ ಆಯ್ತಿದೆ ನೋಡಿ. ಒಂದ್ಸರಿ ನೋಡಿ ನೋಡಿ. ಫಸ್ಟು ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಚಿಕನ್ನ ಹಾಕ್ತಿಡ್ಕೆ ಒಂದಿಷ್ಟೊತ್ತು ಬಿಟ್ಟಿಡ್ಕೆ ನೀರು ಮಳ್ದಿಡ್ಕೆ ರೈಸ್ ಹಾಕ್ಬಿಟ್ಟು ರೈಸಲ್ಲಿ ಬೇಯಿಸ್ತಾರೆ. ದೆನ್ ಫಸ್ಟ್ ಏನು ಮಾಡಬೇಕು ಅಂದರೆ ಚಿಕನ್ನ 90% ಆಲ್ಮೋಸ್ಟು ನೀವು ಮಸಾಲೆಲ್ಲೇ ಬೇಯಿಸ್ಬೇಕು. ಅದಾದಮೇಲೆ ರೈಸ್ ಹಾಕಾದ್ಮೇಲೆ ಅದ್ರ 10% ಬೇಯಿಸ್ಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಿರಿಯಾನಿ ಮಾಡೋದು ಆಲ್ಮೋಸ್ಟು 90% ಅಷ್ಟು ಮಸಾಲೆಲ್ಲೇ ಚಿಕನ್ನ ಬೇಯಿಸ್ಬೇಕು ಬಿರಿಯಾನಿ ಮಾಡೋದು. ಓಕೆನಾ, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ ಇನ್ನೊಂದ್ಸರಿ ತಿರುಗ್ತೀನಿ. ಬಂಡೆ ಬಿರಿಯಾನಿ. ಸೊ ನೀವು ಎಷ್ಟು ಜನ ಮನೇಲಿದ್ರಿ ಅಂತ ಅದನ್ನು ನೋಡ್ಕೋಬೇಕು. ಫಸ್ಟು ಒಂದು ಲೋಟ ಅಕ್ಕಿ ಹಾಕಿದ್ರೆ ಎಷ್ಟು ಆಗ್ತರಲ್ಲಿ 2 ಲೋಟ ನೀರು ಹಾಕೋಬೇಕು. ಇವಾಗ 3 ಲೋಟ ಹಾಕೊಂಡಿರ್ತೀವಿ, ಆಮೇಲೆ ಕಮ್ಮಿ ಆದರೆ ಆಮೇಲೆ ಹಾಕ್ತೀವಿ. ಇನ್ನೊಂದು ಲೋಟ ಕೊಡಿ. ಲೋಟ ಕೊಡಿ. ಇವ್ರು ಶೆಫ್ ಅಂತ ಕಾರಣ. ಇವರು ಯಾವ ಶೆಫ್ ಕೇಳೋಣ? ಶೆಫ್ ಅಂತೆ ಕೊಡ್ರಿ ಲೋಟವ. ಆಮೇಲೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಕೆಳಗಡೆ ಅಕ್ಕಿ ಇದ್ರೆ ಅಕ್ಕಿ ಮೇಲೆ ಇಷ್ಟು ಇಷ್ಟು ನೀರು ಇರಬೇಕು 1 ಇಂಚು ಅಂತ. ಬಟ್ ಈಗ ನಾನು ಹಿಂಗೆ ಪ್ಲಾನ್ ಮಾಡ್ತಿತ್ತು. ಬಟ್ ಅದು ಹಾಕಿದ್ರೆ ನೀರು ಕಮ್ಮಿ ಆಗ್ಬಿಡುತ್ತೆ. 1 ಲೋಟ ಅಕ್ಕಿಗೆ ಇನ್ನೊಂದು ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಇವಾಗ ಬಿರಿಯಾನಿ ರೆಡಿ ಆಯ್ತಿದೆ. ಬಿಗ್ ಬಾಸ್ ಬಿಗ್ ಬಾಸ್ ಹೊಡ್ತಿದ್ದೀವಿ. ಅದು ಕುಕ್ ಆಯ್ತೈತೆ, ಅಲ್ಲಿ ಬೇಯ್ತೈತೆ. ಕುಕ್ಕರ್ ಹಾಕ್ಬಿಟ್ಟು ಬನ್ನಿ, ವಿಷಲ್ ಸೌಂಡ್ ಕೇಳಿಸ್ತೀನಿ. ಸೊ ಮೊಬೈಲು ಬ್ಯಾಟ್ರಿ ಹೆಲ್ತ್ ಖಾಲಿ ಆಗ್ಬಿಟ್ಟು, ಸೊ ಬ್ಯಾಟ್ರಿ ಚಾರ್ಜರ್ ಖಾಲಿ ಹೊಡಿತತ್ತೆ. ಬ್ಯಾಟ್ರಿ ಚಾರ್ಜರ್ ಖಾಲಿ ಆಗಿತ್ತು. ಅದು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನಂದು ಸ್ವಿಚ್ ಆಫು, ಅವ್ರದ್ದು ಸ್ವಿಚ್ ಆಫ್ ಆಗ್ಬಿಡ್ತು. ಚಾರ್ಜರ್ ಬೇರೆ ಮನೆ ಬಿಟ್ಟು ಬಂದ್ಬಿಟ್ಟಿದೆ. ಆವಾಗಲೇ ಕುಕ್ಕರು ರೈಸು ಜಾಸ್ತಿ ಹಾಕ್ಬಿಟ್ಟು ಡಬ್ ಮಾಡಿಕೊಂಡು ಚಿಕನ್ ಹಾಕೋದನ್ನು ತೋರಿಸ್ತೀರಾ, ಸಾರಿ, ಡಬ್ ಮಾಡಿಕೊಂಡು ಇವಾಗ ನೋಡಿ ರೈಸ್ ಹೆಂಗೆ ಮಲ್ಗೆ ಆದಂಗೆ ಆಯ್ತಿದೆ. ಸೊ ಹಂಗಿರ್ಬೇಕು. ಏನು ತಿಂದರೂ ನೀವು ರೈಸ್ನ ಉಡುಡಿಯಾಗಿ ತಿನ್ನಬೇಕು, ಅದು ಮಜಾ ಇರೋದು. ಓಕೆನಾ, ಈಗ ಕಂಟಿನ್ಯೂಟಿ ದಮ್ ಕಟ್ತೀನಿ. ದಮ್ ಕಟ್ಟ ಆಮೇಲೆ ಡೈರೆಕ್ಟ್ ಅಲ್ಲಿ ರಿವೀಲ್ ಕೊಟ್ಟೋಗ್ಬಿಡೋಣ. ಅಲ್ಲಿ ಗಂಟ ವೆಯ್ಟ್ ಆ್ಯಂಡ್ ವಾಚ್. ವಿಡಿಯೋ ಮಾತ್ರ ಫುಲ್ ನೋಡಿ. ಲೆಟ್ಸ್ ಗೋ ಅನ್ರಿ. ಲೆಟ್ಸ್ ಗೋ. ದಮ್ ಹೆಂಗೆ ಕಟ್ಟೋರಿ? ದಮ್ ಕಟ್ಟಾಗಲ್ಲ, ಮಿಕ್ಸಿ ಮಾಡೋಲ್ಲ. ಇವಾಗ ಏನು ಹೇಳೋಣ ಇಂಥವ್ರಿಗೆ ಹಿಂಗೆ ಎಲ್ಲ ಹೆಂಗೆ ಆರ್ಡ್ರ್ ಮಾಡೋದು? ಕ್ರೆಡಿಟ್ ಗೋಸ್ಟು ಬಂಡೆ. ಇವಾಗ ತಿನ್ಬಿಟ್ಟು ಟೇಸ್ಟ್ ಹೇಳ್ತಾರೆ. ಅಕ್ಕಿ ಹೆಂಗಾಗೈತೆ ಗೊತ್ತೇ, ಏನಾಗಿಲ್ಲ. ಇಲ್ಲಿ ಜಡ್ಜಿ ಬಂದು ಯಾರು ಮಾಡ್ರಿ ನಮ್ತೇವಪ್ಪಮ್ಮ? ನಾವು ನಡೀತಾ ಟೇಸ್ಟ್ ನೋಡೋಣ. ಎಲ್ಲ ರಿವ್ಯೂಸ್ ಈಗ ಎಲ್ಲ ಇಲ್ಲಿ ರಂಜಣ್ಣಗೆ ಸ್ವಲ್ಪ ಅಂತೆ. ಈಗ ರಂಜಣ್ಣಗೆ ಸ್ವಲ್ಪ ಹಾಕಿ ಟೇಸ್ಟ್ ರಂಜಣ್ಣನ ಹೇಳ್ಬೇಕು ಇವಾಗ. ಅಲ್ಲ ಹಂಗೆ ಕೈಯೇ ಇಲ್ಲ ತಿನ್ನದ ರಂಜಣ್ಣ. ನೋಡಿ ತಿನ್ನಕ್ಕೆ ಅಣ್ಣ ಅಷ್ಟೇ ತಿಂದ್ರೆ ಹೆಂಗಣ್ಣ? ಬನ್ನಿ ರಂಜಣ್ಣ ಟೇಸ್ಟ್. ಈಗ ನಿಮ್ಮ ಭವಿಷ್ಯ ಇವಾಗ ರಂಜಣ್ಣ ಒಂದಿದೆ. ರಂಜಣ್ಣ ಟೇಸ್ಟ್ ಮಾಡಿ. ಅಣ್ಣ ಪ್ರಾಂಪ್ಟಾಗಿ ಹೇಳ್ಬೇಕಣ್ಣ. ಇದು ಇಬ್ರು ಶೇರ್ ಮಾಡಿರೋದು ನೋಡಿ. ಅಯ್ಯೊಬ್ಬ ಇದ್ರ ಮತ್ತೊಂದ್ಸಲಿ ಮಾಡಬೇಡಿ ಅಂತೀರಲ್ಲ, ಮಾಡಿ ಅಂತೀರಾ? ಚೆನ್ನಾಗಿದ್ರಾ? ವೆರಿ ಗುಡ್ ಬ್ರೋ, ಕೀಪ್ ಇಟ್ ಅಪ್ ಬ್ರೋ. ಅಂಡೆ ಹೇಳಿದ್ಮೇಲೆ ಮುಗೀತು. ಓಕೆ ಗೈಸ್, ಇವತ್ತು ತುಂಬ ಚೆನ್ನಾಗಿದೆ. ನಿಮ್ಗೆ ಅನ್ಸೋಣ? ವಾ ಅಣ್ಣ, ಏನ್ ಆಕ್ಟಿಂಗ್ ಮಾಡ್ತೀಯ ಅಣ್ಣ? ವಾ ಸೂಪರ್ ಅಣ್ಣ, ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಸೊ ಹೆಚ್ಚಿನ ವಿಡಿಯೋ ಆಗಿ ನಮ್ಮ ಡ್ಯಾನ್ಸ್ ಅವ್ರ ಪ್ರಜು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ. ಓಕೆ, ಇಲ್ಲ ಇಲ್ಲಿಗೆ ಮಾಡ್ತೀನಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್. ಸರಿ ಹೇಳಿ ಸರ್. ಡ್ಯಾನ್ಸ್ ಅವ್ರ ಪ್ರಜು ಯೂಟ್ಯೂಬ್ ಚಾನಲ್ ಬಿರಿಯಾನಿ ಕುಕಿಂಗ್ ಬೇಕಾದಲ್ಲಿ ಸಂಪರ್ಕಿಸಿ. ಬಂಡೆ ವಿತ್ ಬಿರಿಯಾನಿ. ಬಿರಿಯಾನಿಗೆ ಸಂಪರ್ಕಿಸಿ ಬಂಡೆ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್. ಹೇಳ್ರಿ ಲವ್ ಯು ಟಿಲ್ ದೆನ್, ಟೇಕ್ ಕೇರ್. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಏನ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಇಲ್ಲ ಇಲ್ಲಿಗೆ ಮಾಡ್ತೀನಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್.